ಅಭಿಷೇಕ್ ಒನ್ ಮ್ಯಾನ್ ಶೋ ಅಬ್ಬರ, ಹೈದರಾಬಾದ್ಗೆ ಹ್ಯಾಟ್ರಿಕ್ ಗೆಲುವು. ಐಪಿಎಲ್ 2026ರಲ್ಲಿ ಭರ್ಜರಿ ಪ್ರದರ್ಶನ ಮುಂದುವರೆಸಿರುವ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮತ್ತೊಮ್ಮೆ ಗೆಲುವಿನ ಹಾದಿಯಲ್ಲಿ ಮಿಂಚಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ 47 ರನ್ಗಳ ಅಂತರದಿಂದ ಗೆದ್ದು ಹ್ಯಾಟ್ರಿಕ್ ವಿಜಯ ಸಾಧಿಸಿದೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ತಂಡ 20 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 242 ರನ್ಗಳ ಭರ್ಜರಿ ಮೊತ್ತ ಕಲೆ ಹಾಕಿತ್ತು. ಈ ಭರ್ಜರಿ ಮೊತ್ತದ ಹಿಂದೆ ಇದ್ದದ್ದು ಒಂದೇ ಹೆಸರು, ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಕೇವಲ 68 ಎಸೆತಗಳಲ್ಲಿ ಅಜೇಯ 135 ರನ್ ಸಿಡಿಸಿ ಪಂದ್ಯವನ್ನ ಏಕಪಕ್ಷೀಯವಾಗಿಸಿದ್ರು. ಅವರ ಈ ಇನ್ನಿಂಗ್ಸ್ನಲ್ಲಿ ಬೌಂಡರಿ ಹಾಗೂ ಸಿಕ್ಸರ್ಗಳ ಮಳೆಯೇ ಸುರಿಯಿತು. 243 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆರಂಭದಿಂದಲೇ ಒತ್ತಡ ಎದುರಾಯಿತು. ಕೆಎಲ್ ರಾಹುಲ್, ನಿತೀಶ್ ರಾಣಾ ಮತ್ತು ಸಮೀರ್ ರಿಜ್ವಿ ಉತ್ತಮ ಹೋರಾಟ ನೀಡಿದ್ರು. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ 47 ರನ್ಗಳ ಅಂತರದಿಂದ ಗೆದ್ದು ಹ್ಯಾಟ್ರಿಕ್ ವಿಜಯ ಸಾಧಿಸಿದೆ. ಸನ್ರೈಸರ್ಸ್ ಪರ ಬೌಲಿಂಗ್ನಲ್ಲಿ ಇಶಾನ್ ಮಲಿಂಗ ಮಿಂಚಿದ್ರು. ಅವರು 4 ಪ್ರಮುಖ ವಿಕೆಟ್ ಪಡೆದು ಡೆಲ್ಲಿ ತಂಡವನ್ನ ಬೆಂಡಾಗಿಸಿದ್ರು. ಹರ್ಷ ದುಬೆ ಕೂಡ 3 ವಿಕೆಟ್ ಪಡೆದು ಉತ್ತಮ ಸಹಕಾರ ನೀಡಿದ್ರು. ಈ ಗೆಲುವಿನೊಂದಿಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡ 8 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 3ನೇ ಸ್ಥಾನಕ್ಕೇರಿದ್ರೆ, ಮತ್ತೊಂದೆಡೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದು ಮತ್ತೊಂದು ನಿರಾಶಾದಾಯಕ ಸೋಲಾಗಿ ಪರಿಣಮಿಸಿದೆ. ಒಟ್ನಲ್ಲಿ ಇದು ಸಂಪೂರ್ಣವಾಗಿ ಅಭಿಷೇಕ್ ಶರ್ಮಾ ಅವರ ಒನ್ ಮ್ಯಾನ್ ಶೋ ಆಗಿದ್ದು, ಐಪಿಎಲ್ 2026ರಲ್ಲಿ ಅವರ ಫಾರ್ಮ್ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ.